ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬನ್ನಿ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ. ಸೊ ಸ್ನೇಹಿತರೆ, ಕೆಲವರಿಗೆ ಸ್ಕ್ರೀನ್ ಕಾಸ್ಟು ಮತ್ತು ನಾರ್ಮಲ್ ಲೈವ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಂತಾರೆ. ಸೊ ಸ್ಕ್ರೀನ್ ಕಾಸ್ಟ್ ಮಾಡೋದು ಇನ್ನೂ ಈಸಿ, ಬಟ್ಟು ಕೆಲವ್ರಿಗೆ ಗೊತ್ತಿಲ್ಲ ಅಂತಾರೆ. ಸ್ಕ್ರೀನ್ ಕಾಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನು ಬೇಕೋ ಆ ಬ್ಯಾನರ್ ಮತ್ತು ಕ್ರಿಯೇಟ್ ಮಾಡಿ ಇಟ್ಕೊಳ್ಬೇಕು. ಓಕೆನಾ? ಪೋಸ್ಟರ್ ಇಟ್ಕೊಂಡ್ರೆ ಈಸಿ. ಹಾಗೆ ಸ್ನೇಹಿತರೆ, ಬನ್ನಿ ನಿಮಗೆ ಲೈವ್ ಮತ್ತು ಸ್ಕ್ರೀನ್ ಕಾಸ್ಟ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಮುಗಿಯೋವರೆಗೂ ನೋಡಿ, ಹಾಗೆ ಲೈಕ್ ಕೊಟ್ಟು ಮತ್ತು ಕಮೆಂಟ್ ಕೊಟ್ಟು, ಹಾಗೆ ವಿಡಿಯೋ ನೋಡ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರಿಪ್ಷನ್ ಮಾಡಿ. ಮತ್ತು ಇಂಥ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಬನ್ನಿ ಹೋಗೋಣ ಹೇಗಂತ ನೋಡೋಣ. ಓಕೆನಾ? ಸ್ಕ್ರೀನ್ ಕಾಸ್ಟ್ ಮತ್ತು ನಾರ್ಮಲ್ ಲೈವ್ ಹೇಗೆ ಮಾಡೋಂತ ತಿಳಿಸ್ಕೊಡ್ತೀನಿ ಇವತ್ತು. ಯೂಟ್ಯೂಬ್ ಆನ್ ಮಾಡ್ಕೊಳ್ಳಿ. ಸೊ ಹಾಗೆ ಯೂಟ್ಯೂಬ್ ಆನ್ ಮಾಡ್ಕೊಂಡ್ಮೇಲೆ ಇಲ್ಲ ಸರ್ ನೋಡಿ, ಸ್ಕ್ರೀನ್ ಕಾಸ್ಟ್ ಲೈವ್ ಮತ್ತು ಮಾಮೂಲು ಲೈವ್ ಹೇಗೆ ಮಾಡೋದಂತ ಗೊತ್ತಾ? ಯೂಟ್ಯೂಬಲ್ಲಿ ಹೋಗಬೇಕು, ಲೈವ್ ಓಪನ್ ಮಾಡ್ಕೋಬೇಕು. ನಂತರ ಅಲ್ಲಿ ಲೈವ್ ಹೋದ ತಕ್ಷಣ ಎಡಿಟಿಂಗ್ ಪೆನ್ ಬರುತ್ತಲ್ಲ, ಅಲ್ಲಿ ನಿಮ್ದು ಏನು ಬೇಕೋ ನೇಮ್ ಹಾಕ್ಕೊಳ್ಳೋದು. ಅಲ್ಲಿರುವಂಥ ನಮ್ಮ ಚಾನಲ್ ನೇಮ್ ಬಂದಿರುತ್ತೆ, ಅದನ್ನು ರಿಮೂವ್ ಮಾಡಿ ಅಲ್ಲಿಂದ ನೀವು ಏನು ಬೇಕೋ ಗುಡ್ ಮಾರ್ನಿಂಗ್ ಇದ್ದರೆ ಗುಡ್ ಮಾರ್ನಿಂಗ್ ಟೈಟಲ್, ನಿಮ್ಗೆ ಏನು ಟೈಟಲ್ ಬೇಕೋ ಸೊ ಆ ಥರ ಟೈಟಲ್ ಕೊಟ್ಟು, ಟೈಟಲ್ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಲ್ಯಾಶ್ ಕೊಡಿ. ಓಕೆನಾ? ಇಲ್ಲ ಅದು ಸಂಬಂಧಪಟ್ಟ ಗುಡ್ ಮಾರ್ನಿಂಗ್ ಮತ್ತು ಈವ್ನಿಂಗ್ಸ್ ಏನಿದ್ರೆ ಸಿಂಬಲ್ಸ್ಕೊಂಡು ಹಾಕ್ಬೋದು. ಹಾಕಿ ಕಂಟಿನ್ಯೂ ಅಂದರೆ ನೆಕ್ಸ್ಟ್ ಮತ್ತೆ ಕೆಳಗೆ ಬರುತ್ತೆ. ಕೆಳಗೆ ಬಂದ ಮೇಲೆ ಅಲ್ಲಿ ಟುಗೆದರ್ ಇರುತ್ತೆ. ಟುಗೆದರ್ ಆನ್ ಮಾಡೋರು ಟುಗೆದರ್ ಕೊಡ್ಬೋದು. ಟುಗೆದರ್ ಬೇಡ ಅನ್ನೋರು ಟುಗೆದರ್ ಆಫ್ ಮಾಡಿಕೊಂಡು ಸೀದಾ ಇಲ್ಲಿ ಬನ್ನಿ, ಸ್ಕ್ರೀನ್ ಕಾಸ್ಟಿಗೆ ಬನ್ನಿ. ಓಕೆನಾ? ಸ್ಕ್ರೀನ್ ಕಾಸ್ಟ್ ಆನ್ ಮಾಡಿಕೊಂಡ್ರೆ ಸ್ಕ್ರೀನ್ ಕಾಸ್ಟಲ್ಲಿ ಓಪನ್ ಆಗುತ್ತೆ. ಸ್ಕ್ರೀನ್ ಕಾಸ್ಟ್ ಕೊಟ್ಟು ಓಕೆ ಅನ್ನಿ. ಓಕೆನಾ? ಸ್ಕ್ರೀನ್ ಕಾಸ್ಟ್ ಆನ್ ಮಾಡಿ ಓಕೆ ಅಂದ್ಬಿಟ್ರೆ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಸೀದಾ ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ಓಕೆ ನಾಟ್ ಓನ್ಲಿ ಕಿಡ್ಸ್ ಅಂತ ತೆಗೆದು ಹಾಕೋದು. ನೆಕ್ಸ್ಟ್ ಅನ್ನೋದು. ನೆಕ್ಸ್ಟ್ ಮತ್ತೆ ಅಂದರೆ ಓಟಾಗಿ ಮತ್ತೆ ಇಲ್ಲಿ ಜಸ್ಟ್ ಗೋ ಇಟ್ ಅನ್ನೋದು. ಮತ್ತು ಇಲ್ಲಿ ಏನು ಚೇಂಜಸ್ ಇಲ್ಲ, ಇಲ್ಲಿ ಗೋ ಇಟ್ ಅನ್ನಬೇಕು. ಇಲ್ಲಿ ಫುಲ್ ಸ್ಕ್ರೀನ್ ತೊಗೊಳ್ಳೋರಿ. ಆ್ಯಪ್ ಸ್ಕ್ರೀನ್ ಅಂತ ಸ್ಲೋ ಇರುತ್ತೆ. ಫುಲ್ ಸ್ಕ್ರೀನ್ ತೊಗೊಳ್ಳೋದು ಇನ್ನೂ ಒಳ್ಳೆಯದು. ಫುಲ್ ಸ್ಕ್ರೀನ್ ತೊಗೋಬೋದು. ಓಕೆ, ಫುಲ್ ಸ್ಕ್ರೀನ್ ತೊಗೊಂಡು ಓಕೆ ಬ್ಯಾಕ್ ಬಂದುಬಿಟ್ರೆ ಮುಗೀತು. ಅಲ್ಲಿ ನಮ್ಮ ಕ್ಯಾಮ್ರಾ ಆಫ್ ಮಾಡ್ಕೋಬೇಕು. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಈ ಕಡೆ ಮೈಕ್ ಆನ್ ಇದೆಯಲ್ಲ ನೋಡ್ಕೋಬೇಕು. ಆಮೇಲೆ ಮೆಸೇಜ್ ನೋಟಿಫಿಕೇಷನ್ ಆಫ್ ಮಾಡ್ಕೋಬೇಕು. ಮತ್ತು ನಮ್ಗೆ ಯಾವ ಬ್ಯಾನರ್ ಬೇಕು ರೆಡಿ ಮಾಡ್ಕೊಂಡಿರ್ಬೇಕು ಆಲ್ರೆಡಿ ಬ್ಯಾನರ್ಗಳನ್ನ. ಸೊ ಬ್ಯಾನರ್ನ ಅಥವಾ ಈ ತಂಬಲ್ಲಿ ಮೊದಲೇ ಅಲ್ಲೇ ಮಾಡ್ಕೊಳಕ್ಕಿರುತ್ತೆ. ಸೊ ಈ ಬ್ಯಾನರ್ನ ಅಪಿಯರ್ ಮಾಡಿದರೆ ಸಾಕು. ಗೋ ಲೈವ್ ಅಂದ್ಬಿಟ್ರೆ ಮುಗೀತು. ಗೋ ಲೈವ್ ಸ್ಟಾರ್ಟ್ ಇರುತ್ತೆ. ನಿಮ್ಮ ಮೈಕ್ ಬೇಕಿದ್ರೆ ಆನ್ ಇಟ್ಕೊಳ್ಳಿ, ಈ ಕಡೆ ಕ್ಯಾಮ್ರಾ ಆಫ್ ಇಟ್ಕೊಂಡ್ಬಿಟ್ರೆ ಮುಗೀತು. ಆಮೇಲೆ ಸ್ಟಿಕರ್ ನಿಮ್ಮದು ಫೋಟೋ DP ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ರೆಸ್ಟ್ ಮಾಡ್ಕೊಳ್ಳಿ. ಮೇಲಿದ್ರೆ ಮೇಲೆ, ಕೆಳಗಿದ್ರೆ ಕೆಳಗೆ ರೆಸ್ಟ್ ಮಾಡ್ಕೊಂಡು ಪೇ ಮಾಡಿದರೆ ಮುಗೀತು. ಸೊ ಮತ್ತು ಬೇನರ್ 5 ನಿಮಿಷಕ್ಕೊಂದು ಸರಿ 2-3 ಬೇರೆ ಇರ್ತವಪ್ಪ, ನಾನು ಚೇಂಜ್ ಮಾಡ್ಕೋಬೇಕು ಅನ್ನೋದಿದ್ರೆ ಸೊ ಚೇಂಜ್ ಮಾಡ್ಕೋಬೋದು. ಮತ್ತು ಹಾಗೆ ಚೇಂಜ್ ಮಾಡ್ತಾ ಹೋದರೆ ಮುಗೀತು. ಇದರಿಗೇನು ದೊಡ್ಡ ವಿಷಯ ಇಲ್ಲ ಸ್ಕ್ರೀನ್ ಕಾಸ್ಟ್ನಾಗೇನು. ಸೊ ಎಷ್ಟೋ ಜನ ಅಂತಾರೆ ಸ್ಕ್ರೀನ್ ಕಾಸ್ಟ್ ಮಾಡೋಕ್ಕೆ ಬರೋಲ್ಲ, ಆಮೇಲೆ ನಾರ್ಮಲ್ ಲೈವ್ ಮಾಡೋಕ್ಕೆ ದೊಡ್ಡದಲ್ಲ ಸ್ಕ್ರೀನ್ ಕಾಸ್ಟ್, ಇಷ್ಟೇ ಈಸಿ ನೋಡಿ. ಸ್ಕ್ರೀನ್ ಕಾಸ್ಟಲ್ಲಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಈ ಥರ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಯಾರಿಗೂ ಬ್ಲೂ ಕೊಡೋಕ್ಕೆ ಬರೋಲ್ಲ, ಪಿನ್ ಮಾಡೋಕ್ಕೆ ಬರೋಲ್ಲ. ಓಕೆನಾ? ಸುಮ್ಮನೆ ಆ್ಯಸ್ ಇಟ್ ಈಸ್. ಬಟ್ ನಿಮಗೆ ಒಂದು ಸರಿ ನೋಟಿಫಿಕೇಷನ್ ಶೋ ಆಗ್ತಾ ಇರಲಿಲ್ಲ ಅಂದರೆ, ಕಮೆಂಟ್ಗಳು ಶೋ ಆಗಲ್ಲ ಅಂದರೆ, ಆ ಕಮೆಂಟ್ ಸೆಕ್ಷನ್ ಏನಿದೆ ಅಲ್ಲಿ ಬಾಕ್ಸ್, ಅದನ್ನು ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಆಫ್ ಮಾಡಿ ಮತ್ತೆ ರಿಟರ್ನ್ ಆನ್ ಮಾಡಿ. ಕಮೆಂಟ್ ಸೆಕ್ಷನ್ ಆನ್ ಆಗುತ್ತೆ. ಆನ್ ಆದ ತಕ್ಷಣ ನಮ್ಮದೇನು DP ಕೆಳಗೆ ಕುಂತಿದೆಯಲ್ಲ ಆ ಪ್ಲೇಸಲ್ಲಿ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಒಂದು ಬ್ಲೂ ಲೈನು ಮತ್ತು ಲೈನ್ಸ್ ಕಾಮನಾಗಿ ಬರ್ತವೆ. ಅದಕ್ಕೆ ಕನ್ಫರ್ಮ್ ನಿಮ್ಗೆ ಕಾಣ್ತೆ ಅಂದರೆ ಅಲ್ಲಿ ಕನ್ಫರ್ಮ್ ನೋಟಿಫಿಕೇಷನ್ ಆನ್ ಆಗಿದೆ. ನೆಕ್ಸ್ಟು ಎಂಡ್ ಮಾಡಿಬಿಡೋದು. ಇಷ್ಟೇ ಸಿಂಪಲ್. ಬಟ್ ಆ್ಯಸ್ ಇಟ್ ಈಸ್ ಯೂಟ್ಯೂಬ್ ಬಂದುಬಿಡ್ತೀವಿ, ಮುಗಿದು ಇಷ್ಟು ನೋಡಿ.